ಪ್ರೈಸ್ ಲಾರ್ಡ್, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವೂ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತೆಯೂ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗ ಯಾವುದೆಂದರೆ, ಸುಳ್ಳುಗಾರರಿಗೆ ಶಿಕ್ಷೆ. ಅವರು ಯಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಸುಳ್ಳುಗಾರರಿಗೆ ಶಿಕ್ಷೆ ಎಂಬುದಾಗಿ ವಚನದ ಕಡೆಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಶಾಯ 14ನೇ ಅಧ್ಯಾಯ 9 ಮತ್ತು 10. ಯೆಶಾಯ 14:9-10. ಬರುತ್ತಿರುವ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಕೆಳಗಡೆ ಪಾತಾಳವು ತಳಮಳ ಪಡುತ್ತದೆ. ನಿನಗೋಸ್ಕರ ಪೇತ್ರಗಳನ್ನು, ಅಂದರೆ ಭೂಲೋಕಗಳಲ್ಲಿ ಮುಖಂಡರಾಗಿದ್ದವರೆಲ್ಲರನ್ನು ಎಚ್ಚರಗೊಳಿಸಿ ಜನಾಂಗಗಳ ಸಕಲ ರಾಜ್ಯರನ್ನು ಅವರವರ ಆಸನಗಳಿಂದ ಎಬ್ಬಿಸುತ್ತದೆ. ಅಂದರೆ ಸುಳ್ಳು ಹೇಳಿ ನಾನಾ ಥರದಲ್ಲಿ ಜನಗಳನ್ನು ಹಾಳು ಮಾಡಿದವರು, ಮೋಸ ಮಾಡಿದವರು, ದೇವರ ವಿಷಯದಲ್ಲಿ ಸುಳ್ಳು ಹೇಳಿದವರು, ಸುಳ್ಳು ಬೋಧಕರು, ಪ್ರವಾದಿಗಳು, ಯಾಜಕರುಗಳು ಹಾಗೂ ಪ್ರತಿಯೊಂದು ಲೋಕದಲ್ಲಿ ಇರುವಂಥ ಎಲ್ಲ ಜನರನ್ನು ದೇವರು ಏನು ಮಾಡ್ತಾನೆ ಅಂದರೆ, ಆ ದಿವಸ ನರಕಕ್ಕೆ, ಅಂದರೆ ಪಾತಾಳಕ್ಕೆ ಕಳಿಸ್ತಾನೆ. ಅಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಅಲ್ಲಿ ಯಾರು ಅವರು ಇವರು ಅಂತ ಹೇಳುವಂಥ ಭಿನ್ನ ಭೇದ ಇರುವುದಿಲ್ಲ. 10ನೇ ವಚನ. ಇವರೆಲ್ಲ ನಿನ್ನನ್ನು ಕುರಿತು, ನೀನು ಸಹ ನಮ್ಮ ಹಾಗೆ ಬಲಹೀನನಾದೆಯಾ, ನಮಗೆ ಸರಿಸಮನಾದವನು ಆದೆಯೋ ಎಂದು ಹೇಳುತ್ತಾರೆ. ಆದರೆ ಅವತ್ತು ಖಂಡಿತವಾಗಿ ಭೂಲೋಕದಲ್ಲಿ ಮೆರೆದವರು, ಎಷ್ಟೇ ಕೋಟೇಶ್ವರು ಏನೇ ಆದರೂ, ಇಡೀ ಲೋಕವನ್ನೇ ಇವತ್ತು ವಶಪಡಿಸಿಕೊಂಡಿದ್ದರು, ಅಷ್ಟು ದೊಡ್ಡ ಐಶ್ವರ್ಯವಂತರಾದರೂ ಕೂಡ ನಾಡಿದ್ದು ಕನಿಷ್ಠನಾದವನಂತ ಜೊತೆಯಲ್ಲಿ ಪಾತಾಳದಲ್ಲಿ ಅವತ್ತು ಇರಬೇಕಾಗುತ್ತದೆ. ಅವತ್ತಲ್ಲಿ ಅವರು ಹೇಳ್ತಾರಂತೆ, ನೀನು ಕೂಡ ನಮ್ಮ ಜೊತೆಯಲ್ಲಿ ಪಾತಾಳಕ್ಕೆ ಬಂದಿದ್ದೀಯ ಎಂಬುದಾಗಿ. ಇದನ್ನು ಒಂದು ಉದಾಹರಣೆ ನಾವು ಭೂಲೋಕದಲ್ಲಿ ನೋಡಿಕೊಳ್ಳುವ. ಕೊರೋನಾ ಬಂತು, ಅನೇಕ ಚಂಡಮಾರುತ, ಸುನಾಮಿಗಳು ಬಂದವು. ಆವಾಗ ಸರ್ಕಾರವು ಗಂಜಿ ಕೇಂದ್ರಗಳನ್ನು ತೆರೆಯಿತು. ಎಷ್ಟೋ ಜನರು ಅಲ್ಲಿ ಬಡವರು, ಬಲ್ಲಿದ, ಆ ಜಾತಿ ಈ ಜಾತಿ, ಭಿಕ್ಷೆಯವನು, ಕೋಟ್ಯಾಧಿಪತಿ ಅಂತೇಳಿ ಭಿನ್ನ ಭೇದ ಇಲ್ಲದೆ ಎಲ್ಲರೂ ಗಂಜಿ ಕೇಂದ್ರದಲ್ಲಿ ಕೂಡ ಆಸರೆ ಪಡೆಯುವಂತಾಯಿತು. ಇದು ಒಂದು ಉದಾಹರಣೆಯಷ್ಟೇ. ನಾಡ್ದು ನ್ಯಾಯ ತೀರ್ಪಿನ ದಿವಸ ಕೂಡ ದೇವರನ್ನು ಅರಿತ ಮೇಲೆ ಅಥವಾ ಅರಿಯದೆ ಹೋದರೂ ಕೂಡ, ತಿಳಿದರೂ ಕೂಡ ತಿಳಿಯದ ಹಾಗೆ ನಾನಾ ರೀತಿ ಕಷ್ಟ, ಸಂಕಟ, ದುಃಖ, ಇದರ ಆಸ್ತಿ ಪಾಸ್ತಿ ನುಂಗೋರು, ಬಡ್ಡಿಗೆ ಹಣ ಕೊಡೋರು, ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯೋರು, ಎಂಥ ಕೋಟೇಶ್ವರನೇ ಆಗಲಿ, ಏನೇ ಆಗಿರಲಿ, ಇವತ್ತು ಪ್ರಪಂಚದಲ್ಲಿ 1ನೇ ಹಣಗಾರ ಇರ್ಬೋದು, 2ನೇ ಹಣಗಾರ ಇರ್ಬೋದು, ಯಾವನೇ ಇರ್ಬೋದು, ಪ್ರತಿಯೊಬ್ಬನು ಪಾತಾಳದಲ್ಲಿ, ನರಕದಲ್ಲಿ ಬೇಯಬೇಕಾಗುತ್ತದೆ ಎಂಬುದಾಗಿ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಮುಂದಿನ ವಚನಗಳನ್ನು ಕೂಡ ನಾವು ನೋಡುವಾಗ, ಇಲ್ಲಿ ಬಹಳ ಸಂತೋಷ ಪಟ್ಟಿದ್ದೀಯಾ, ಯಾವುದೇ ಒಳ್ಳೆಯದನ್ನು ಮಾಡಲಿಲ್ಲ, ಬದಲಾಗಿ ನಿನ್ನನ್ನೇ ನೀನು ಹೆಚ್ಚಿಸಿಕೊಂಡಿದ್ದೀಯಾ, ಆದರೆ ನಾಡಿದು ಪಾತಾಳಕ್ಕೆ, ಅಗಾಧ ಸ್ಥಳಕ್ಕೆ ನೀನು ತಳ್ಳಲ್ಪಡುತ್ತೀ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಆದ್ದರಿಂದ ದೇವರ ವಾಕ್ಯವನ್ನು ತಿಳಿಸಿದಾಗ ನಾವು ಅದಕ್ಕೆ ಬದಿಯೊತ್ತಿ ಪಶ್ಚಾತ್ತಾಪಪಟ್ಟು ದೇವರಿಂದ ಕ್ಷಮೆಯನ್ನು ಕೇಳಿ ನಾವು ಇಲ್ಲಿ ಆ ಪಾಪಗಳನ್ನು ತೀರಿಸಿಕೊಳ್ಳುವುದು ಎಷ್ಟೋ ಒಳ್ಳೆಯದಾಗಿದೆ. ಮುಂದೆ 15-17. ಆದರೆ ನೀನು ಪಾತಾಳಕ್ಕೆ, ಅಧೋಲೋಕದ ಅಗಾಧ ಸ್ಥಳಕ್ಕೆ ತಳ್ಳಲ್ಪಡುತ್ತಿದ್ದೀ. ಆದರೆ ಇಲ್ಲೇ ಕೂಡ ಅವರು ಖಂಡಿತವಾಗಿ ನರಕಕ್ಕೆ ಹೋಗ್ತಾ ಇದ್ದಾರೆ. ಆದುದರಿಂದ ಲೋಕದ ಮೇಲೆ ಆಸೆ ಇಡುತ್ತಾ ಇದ್ದಾರೆ. ಬಡ ಬಗ್ಗರ ಮೇಲೆ, ದೇವರ ವಾಕ್ಯದ ಮೇಲೆ ಅವರಿಗೆ ಕಾಳಜಿ ಇರುವುದಿಲ್ಲ. ಬರೀ ಆಸ್ತಿ ಪಾಸ್ತಿ, ಹಣ, ಬೆಳ್ಳಿ, ಬಂಗಾರ, ವೈಜೂರ್ಯ, ಆಡಂಬರದಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ. ಆಗಲೇ ಅವರಿಗೆ ನರಕ ಎಂಬ ತೀರ್ಪು ಆಗಿದೆ ಎಂಬುದಾಗಿ ಅದರ ಅರ್ಥ. ನಿನ್ನನ್ನು ಕಂಡವರು ದೃಷ್ಟಿಸಿ ನೋಡಿ ಯೋಚಿಸುತ್ತಾ, ಭೂಮಿಯನ್ನು ನಡುಗಿಸಿ ರಾಜ್ಯಗಳನ್ನು ಕದಲಿಸಿ
ಪಟ್ಟಣಗಳನ್ನು ಕೆಡವಿ ಲೋಕವನ್ನು ಕಾಡನ್ನಾಗಿ ಮಾಡಿ ಸೆರೆ ಹಿಡಿದವರನ್ನು ಮನೆಗೆ ಬಿಡದೆ ಇದ್ದವನು ಇವನೋ ಅಂದುಕೊಳ್ಳುವರು. ಆಹಾ, ಇಂಥ ಒಂದು ಬಲಾಢ್ಯನು ಇವತ್ತು ಇವನು ಕೂಡ ಪಾತಾಳಕ್ಕೆ ಬಂದನಲ್ಲಪ್ಪಟ, ನಮ್ಮ ಹಾಗೆ ಅಲ್ಲಿ ಬಹಳವಾಗಿ ಮೆರೆದ, ಇವತ್ತು ನಮ್ಮ ಜೊತೆಲಿ ಕೂಡ ಇವರು ಬಿದ್ದಿರಬೇಕಾಗ್ತದಲ್ಲ ಎಂಬುದಾಗಿ ನಾಡಿದ್ದು ಇದನ್ನೇ ಅಲ್ಲಿ ಪಾತಾಳದಲ್ಲಿ ಕೂಡ ನರಕಕ್ಕೆ ಹೋದವರ ಜೊತೆಲಿ ಈ ಭೂಲೋಕದಲ್ಲಿ ನೀನು ಎಂಥವನೇ ಆಗಿರ್ಬೋದು, ಏನೇ ಆಗಿರ್ಬೋದು, ನ್ಯಾಯ ತೀರ್ಪಿನ ದಿವಸ ಪಾತಾಳಕ್ಕೆ ತಳ್ಳಲ್ಪಡುತ್ತಿದ್ದಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ದೇವರು ದರ್ಶನ ಕೊಟ್ಟ ಮೇಲೆ ದೇವರ ವಾಕ್ಯವನ್ನು ತಿಳಿದು ತಪ್ಪು ಮಾಡದೆ ಎಚ್ಚರಗೊಂಡು ನಾವು ದೇವರ ಚಿತ್ತಾನುಸಾರ ಜೀವಿಸುವುದೇ ಬಹಳ ಒಳ್ಳೆಯದು. ಪಾತಾಳಕ್ಕೆ ಹೋಗುವುದನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮುಂದಿನ ವಚನಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೆಶಾಯ 62:24. ಯೆಶಾಯ 66:24. ಅವರು ಆಚೆ ಹೋಗಿ ನನಗೆ ದ್ರೋಹ ಮಾಡಿದವರ ಹೆಣಗಳನ್ನು ನೋಡುವರು. ಅವುಗಳನ್ನು ಕಡಿಯುವ ಹುಳವು ಸಾಯುವುದಿಲ್ಲ, ಸುಡುವ ಬೆಂಕಿಯು ಆರುವುದಿಲ್ಲ. ಅವು ಲೋಕದವರಿಗೆಲ್ಲ ಹಾಸ್ಯವಾಗಿರುವುದು. ಈ ಭೂಲೋಕದಲ್ಲಿ ಕೂಡ ನಾನಾ ರೀತಿ ಅನ್ಯಾಯ, ದಗ, ಮೋಸ ಮಾಡಿ ಇತರರನ್ನು ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರಕ್ಕೆ ಬಡ್ಡಿಗೆ ಹಣ ಕೊಟ್ಟವರು ನಾನಾ ರೀತಿಯ ಹಣ ಸಂಪಾದನೆ ಮಾಡಿ ಬಹಳ ಐಶ್ವರ್ಯವಂತರಾದರು. ಯಾವ ರೀತಿ ಸಾಯುವರು ಅಂತ ಗೊತ್ತಿಲ್ಲ. ಅವರ ಹೆಣಗಳು ಬೀದಿಲಿ ಬಿದ್ದಿರುತ್ತವೆ. ಆದರೆ ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ಒಳಗಾದವರು, ಅವರಿಂದ ನಿಂದೆಗೆ ಒಳಗಾದವರು ಅವರ ಹೆಣವನ್ನು ನೋಡಿ, ಅಯ್ಯೋ, ಅವರ ಹೆಣಗಳನ್ನು ನೋಡಿ ಅಸಹ್ಯ ಪಡ್ತಾ ಇದ್ದಿರುವರು. ಈ ಭೂಲೋಕದಲ್ಲಿ ಕೂಡ ಅವರಿಗೆ ಖಂಡಿತವಾಗಿ ಶಾಂತಿ, ಸಮಾಧಾನ, ನೆಮ್ಮದಿ ಇರುವುದಿಲ್ಲ. ಆದರೆ ಹಿಂದಿನ ವಚನಗಳನ್ನು ನಾವು ಅದರಲ್ಲಿ ನಾವು ಓದಿದ ಹಾಗೆ ಪಾತಾಳದಲ್ಲಿ ಸುಡಿಯುವ ಬೆಂಕಿ ಆರುವುದಿಲ್ಲ, ಕಡಿಯುವ ಹುಳು ಸಾಯುವುದಿಲ್ಲ. ಯಾವಾಗಲೂ ಹಿಂಸೆ 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 ಹಿಂಸೆ, ಶಾಂತಿ ಸಮಾಧಾನವೇ ಇರುವುದಿಲ್ಲ. ಈ ಭೂಲೋಕದಲ್ಲಿ ಈ ರೀತಿ ನಡೆದು ಪಾತಾಳದಲ್ಲಿ ಅಲ್ಲಿ ಎಲ್ಲಿ ಹೋದವರಿಗೂ ಶಾಂತಿ ಸಮಾಧಾನ ಇರುವುದಿಲ್ಲ. ಆದುದರಿಂದ ಇನ್ನೊಬ್ಬರಿಗೆ ಅನ್ಯಾಯ, ದಗ, ಮೋಸ ಮಾಡದೆ, ಇನ್ನೊಬ್ಬರಿಗೆ ವಂಚನೆ ಮಾಡದೆ, ಯಾವುದೇ ರೀತಿಯಲ್ಲಿ ದೇವರು ದರ್ಶನವನ್ನು ಕೊಟ್ಟ ಮೇಲೆ, ದೇವರನ್ನು ತಿಳಿಸುವರ ಮುಖಾಂತರ ತಿಳಿಸಿದ ಮೇಲೆ ದೇವರ ವಾಕ್ಯದ ಕಡೆಗೆ ಗಮನ ಕೊಟ್ಟು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಈ ನರಕವನ್ನು ತಪ್ಪಿಸಿಕೊಳ್ಳುವುದು ಎಷ್ಟೋ ಒಳ್ಳೆಯದು. ಇದು ಸುಳ್ಳು ಹೇಳಿದವರಿಗೆ ಇದೇ ಶಿಕ್ಷೆಯಾಗುತ್ತದೆ ಎಂಬುದಾಗಿ ವಚನಗಳು ನಮಗೆ ತಿಳಿಯಪಡಿಸುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದೇ ವಿಷಯ ಹೊಸ ಒಡಂಬಡಿಕೆಯಲ್ಲಿ ಮಾರ್ಕ 9:48 ವಾಕ್ಯ ಕೂಡ ಇದೇ ರೀತಿ ಬರೆಯಲ್ಪಟ್ಟಿದೆ. ಯೆಶಾಯ 66:24, ಮಾರ್ಕ 9:48 ಕೂಡ ಇದೇ ವಿಷಯವನ್ನು ಸೂಚಿಸುತ್ತದೆ. ಆದ್ದರಿಂದ ಬಹಳ ಎಚ್ಚರವಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯ 3:10 ವಚನ. ಮತ್ತಾಯ 3:10. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಗೆ ಹಾಕುವರು. ಈಗಾಗಲೇ ನಾವು ಅನೇಕ ಪಾಪಗಳಿಗೆ ಗುರಿಯಾಗಿದ್ದೆವು ಅಥವಾ ಗುರಿಯಾಗುತ್ತಲೇ ಇರಬಹುದು, ದೇವರನ್ನು ನಂಬದೆ. ಆದರೆ ದೇವರು ಪ್ರೀತಿಯಲ್ಲಿ ದೇವರು ಆರಿಸಿಕೊಂಡ ಸೇವಕರುಗಳ ಮುಖಾಂತರ ದೇವರನ್ನು ತಿಳಿಯಪಡಿಸ್ತಾ ಇದ್ದಾರೆ. ಹಾಗೆ ನಾವು ಅನೇಕ ಪಾಪಗಳಲ್ಲಿ ಸಾಯುವಂಥವರು. ಮರ ಅಂದರೆ ನಾವೇ, ಕೊಡಲಿ ಅಂದರೆ ಶಿಕ್ಷೆ. ಹೀಗೆ ಇವತ್ತು ದೇವರು ನಮ್ಮನ್ನು ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿದ್ದಾರೆ, ಮಾಡುತ್ತಲೇ ಇದ್ದಾರೆ, ಇನ್ನು ಮುಂದೆ ಮಾಡುತ್ತಾರೆ. ಹಾಗಿರುವಾಗ ದೇವರ ವಾಕ್ಯವು ನಮಗೆ ತಲುಪಿದ ಮೇಲೆ, ದೇವರನ್ನೇ ನಮಗೆ ತಿಳಿಯಪಡಿಸಿದ ಮೇಲೆ ಇತರ ಸೇವಕರುಗಳ ಮುಖಾಂತರ ನಾವು ಎಚ್ಚರಗೊಂಡು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಮುಂದೆ ಅದನ್ನು ಮಾಡದೆ ನಾವು ಜೀವಿಸಿದರೆ ಖಂಡಿತವಾಗಿಯೂ ನಾವು ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಒಂದು ವೇಳೆ ದೇವರನ್ನು ಅರಿತುಕೊಂಡಾಗಲೂ, ದೇವರು ದರ್ಶನ ಕೊಟ್ಟ ಮೇಲೆ ಕೂಡ ನಾವು ಹಿಂದಿನ ಜೀವಿತವನ್ನು ಬಿಡದೆ ಸುಳ್ಳು, ದಗ, ಮೋಸ, ಅನ್ಯಾಯ ಮಾಡಿ ಸುಳ್ಳು ಬೋಧನೆ ಮಾಡೋದು, ದಶಾಂಶ ಕಾಣಿಕೆಯಾಗಿ ಆಸ್ತಿ ಪಡೋದು, ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ ಇನ್ನೊಬ್ಬರದನ್ನು ವಶಪಡಿಸಿಕೊಳ್ಳೋದು, ಬಡ್ಡಿಗೆ ಕೊಟ್ಟು ಅಥವಾ ನಾನಾ ರೀತಿಯಲ್ಲಿ ದುಡಿಸಿಕೊಂಡವರಿಗೆ ಸಂಬಳ ಕೊಡೋ ಅಥವಾ ದುಡಿಯುವವರು ಸಂಬಳ ತಗೊಂಡು ಸರಿಯಾಗಿ ದುಡಿಯದೆ ಹೋದರೆ ನಾನಾ ರೀತಿಯಲ್ಲಿ ಅನ್ಯಾಯದ ಸಂಪಾದನೆ ಮಾಡಿ ದೇವರಿಗೆ ವಿರುದ್ಧವಾಗಿ
ದೇವರನ್ನು ನಾವು ಬೇಸರಗೊಳಿಸಿದೆಯಾದರೆ ಖಂಡಿತವಾಗಿ ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಹಾಕಲಾಗುವುದು. ಈ ಭೂಲೋಕದಲ್ಲಿ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು ನಾಡಿದ್ದು ನಾವು ಫಸ್ಟು ಯೆಶಾಯ 14ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಂಡಿದ್ದೇವೆ. ಪಾತಾಳದಲ್ಲಿ ಬಹಳ ಶಿಕ್ಷೆ ನಮಗೆ ಅನುಭವಿಸಬೇಕಾಗ್ತದೆ ಎಂಬುದಾಗಿ. ಹಾಗೆ ಯೆಶಾಯ 66:24, ಮಾರ್ಕ 9:48 ಕೂಡ ನಾವು ನೋಡಿದ್ದೇವೆ. ಅಲ್ಲಿ ಸುಡುವ ಬೆಂಕಿ ಆರದು, ಕಡಿಯುವ ಹುಳು ಸಾಯದು, ಅವರ ಹೆಣಗಳು ಕೂಡ ಆ ರೀತಿ ಬಿದ್ದಿರ್ತವೆ. ನಾಡಿದ್ದು ಆತ್ಮ ಕೂಡ ಹೋಗಿ ಪರಲೋಕಕ್ಕೆ ಬೀಳಲ್ಪಡುತ್ತದೆ. ಅಲ್ಲಿ ಬಹಳ ಶಿಕ್ಷೆಯನ್ನು ನಾವು ಅನುಭವಿಸಬೇಕಾಗ್ತದೆ. ಉದಾಹರಣೆಗೆ ಈ ಭೂಲೋಕದಲ್ಲಿ ಶಿಕ್ಷೆ ಆಗಲಿ ನಾವು ಮೊದಲೇ ತಿಳಿದುಕೊಂಡಿದ್ದೇವೆ. ಸುನಾಮಿ, ಚಂಡಮಾರುತಗಳು, ಕೊರೋನಾ ಬಂದಾಗಲೂ ನಾನಾ ರೀತಿಯ ಹೆಣಗಳು ಹಾದಿಯಲ್ಲಿ ಬಿದ್ದವು. ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರಗಳು ಕೂಡ ತೊಳೆದು ಹೋಯಿತು. ಗಂಜಿ ಕೇಂದ್ರದಲ್ಲಿ ಬಡವ, ಬಲ್ಲಿದ, ಭಿಕ್ಷಾಧಿಪತಿ, ಲಕ್ಷಾಧೀಶ್ವರ, ಕೋಟೇಶ್ವರ, ಆ ಜಾತಿ ಈ ಜಾತಿ, ಉತ್ತಮ ಜಾತಿ ಕೀಳು ಜಾತಿ ಎಂಬ ಭೇದ ಭಾವವಿಲ್ಲದ ಗಂಜಿ ಕೇಂದ್ರದಲ್ಲಿ ಬೀಳಬೇಕಾಯಿತು. ಇದೊಂದು ಉದಾಹರಣೆ. ನಾಡಿದ್ದು ಕೂಡ ನಾವಿಲ್ಲಿ ಸರಿಯಾಗದ ಹೋದರೆ ನಮ್ಮಲ್ಲಿರುವ ಸುಳ್ಳು, ದಗ, ಮೋಸ, ಅನ್ಯಾಯವನ್ನು ಯಾರೇ ಆದರೂ ಬಿಡದೆ ಹೋದರೆ ಪಾತಾಳದಲ್ಲಿ ನಾವು ಬೇಯಬೇಕಾಗುತ್ತದೆ. ಒಂದಾಗಿ ಬಹಳ ಶಿಕ್ಷೆ, ಕಡಿಯುವ ಹುಳು ಸಾಯದು, ಸುಡುವ ಬೆಂಕಿ ಆರೋದಿಲ್ಲ. ಅಯ್ಯೋ 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 ಅಯ್ಯೋ, ಯಾರಿಂದಲೂ ಬಿಡುಗಡೆ ಮಾಡೋಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಯಾರು ಬರೋಕ್ಕೆ ಬಿಡಿಸೋಕ್ಕೆ ಆಗೋದೂ ಇಲ್ಲ. ಅದು ಕೊನೆಯ ಒಂದು ನ್ಯಾಯ ತೀರ್ಪಾಗಿದೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ನಾವು ಇಲ್ಲೇ ಬದಲಾಗಿ ನಾವು ದೇವರ ಆಶೀರ್ವಾದವನ್ನು ಪಡೆದುಕೊಂಡು ದೇವರಿಗೆ ಪ್ರೀತಿಯಾಗಿ ಈ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸುವುದು ಎಷ್ಟೋ ಒಳ್ಳೆಯದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ಹೋಗೋಣ. ಮತ್ತಾಯ 24:51. ಮತ್ತಾಯ 24:51ನೇ ವಚನ. ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯ ನೋವು ಇರುವುದು ಎಲ್ಲಿ? ಪಾತಾಳದಲ್ಲಿ, ನರಕದಲ್ಲಿ. ಈ ಸುಳ್ಳು, ದಗ, ಮೋಸ, ಅನ್ಯಾಯ ಹೇಳೋರು, ಇತರರನ್ನು ಮೋಸ ಮಾಡುವವರು, ಅವರು ಜಗತ್ತಿನ ಯಾವ ಜನಾಂಗವೇ ಆಗಿರಲಿ, ಯಾವ ಧರ್ಮದಲ್ಲಿ ಸತ್ಯ ದೇವರನ್ನು ಅರಿತವರೇ ಆಗಿರಲಿ, ಸುಳ್ಳು ಹೇಳಿಯವರ ಹೊಟ್ಟೆಪಾಡು, ಗಂಡ ಹೆಂಡತಿ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ, ಆಸ್ತಿ ಪಾಸ್ತಿಗೆ ಆಗಿ ಸುಳ್ಳು ಹೇಳೋರು, ನಾನಾ ರೀತಿ ಜನಗಳಿಗೆ ವಂಚನೆ ಮಾಡೋರು, ಅವರು ಕ್ರೈಸ್ತರಾಗಿರ್ಬೋದು, ಹಿಂದೂ ಆಗಿರ್ಬೋದು, ಮುಸ್ಲಿಮೇ ಆಗಿರ್ಬೋದು, ಜೈನ ಆಗಿರ್ಬೋದು, ಬುದ್ಧನೇ ಆಗಿರ್ಬೋದು, ಯಾರೇ ಇರ್ಬೋದು, ಮಾನವ ಜನಾಂಗ ದೇವರನ್ನು ನಾನಾ ರೀತಿಯಲ್ಲಿ ತಿಳ್ಕೊಂಡು ಅನ್ಯಾಯ ಮಾಡಿದವರು ತೀರಾ ಕಪಟಿಗಳಾಗಿರ್ತಾರೆ. ಅವರು ಈ ಭೂಲೋಕದಲ್ಲಿ ಹೇಗೆ ಇರ್ಬೋದು, ಆದರೆ ಅಲ್ಲಿ ಪಾತಾಳದಲ್ಲಿ ಗೋಳಾಟ, ಹಲ್ಲು ಕಟ 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 ಅಂತ ಕಡಿಬೇಕಾಗ್ತದೆ, ಸಿಟ್ಟಲ್ಲಿ, ಬೇಸರದಲ್ಲಿ. ಆದುದರಿಂದ ಅಲ್ಲಿ ಪ್ರತಿಯೊಬ್ಬರು ನರಕದಲ್ಲಿ ಬೇಯಬೇಕಾಗುತ್ತದೆ. ಇಲ್ಲಿ ಐಶ್ವರ್ಯ, ಆಡಂಬರ ಮಾತ್ರ. ಆದರೆ ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡಾಗ ನಾಡಿದ್ದು ಪಾತಾಳಕ್ಕೆ ಸೇರುವುದು ನಿಶ್ಚಯ. ಅಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದುದರಿಂದ ನಾವು ಬಹಳ ಎಚ್ಚರವಿರಬೇಕಾಗುತ್ತದೆ. ಮುಂದಿನ ವಚನಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರಕಟಣೆ 21ನೇ ಅಧ್ಯಾಯ 8ನೇ ವಾಕ್ಯ. ಪ್ರಕಟಣೆ 21:8. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಸಣ್ಣ ಸುಳ್ಳಾಗಲಿ ದೊಡ್ಡ ಸುಳ್ಳಾಗಲಿ ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳಿರುವ ಕೆರೆಯೇ, ಅದು 2ನೇ ಮರಣವು ಎಂದು ನನಗೆ ಹೇಳಿದನು. ಯಾರು? ಯೇಸು ಸ್ವಾಮಿ ಇವತ್ತು ಯೋಹಾನನಿಗೆ ತಿಳಿಸಿದಂಥ ವಿಷಯಗಳು. ಹೇಡಿಗಳು, ದೇವರ ಮೇಲೆ ನಂಬಿಕೆ ಇಲ್ಲದವರು, ಸುಳ್ಳನ್ನು ಕೇಳಿ ಜೀವಿಸಿದವರು, ಆದರೆ ಕೆಟ್ಟ ಕೆಟ್ಟ ವಿಚಾರಗಳಲ್ಲಿ ಸೇರಿದವರು, ಕೊಲೆ ಮಾಡಿದರು, ಇನ್ನೊಬ್ಬರ ಮನಸ್ಸನ್ನು ನೋಯಿಸುವವರು, ನಾನಾ ರೀತಿಯಲ್ಲಿ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಬಡ್ಡಿಗೆ ಹಣ ಕೊಡುವಂಥದ್ದು, ಬಡ್ಡಿಗೆ ವಸೂಲು ಮಾಡುವಂಥದ್ದು, ಇನ್ನೊಬ್ಬರಿಗೆ ಹಿಂಸೆ ಕೊಡುವಂಥವರು, ಇವರೆಲ್ಲರೂ ಕೊಲೆಗಾರರು, ಜಾರರು ಅಂದರೆ ವ್ಯಭಿಚಾರಿಗಳು, ನಾನಾ ರೀತಿ ಶರೀರ ಸಂಬಂಧ ಕೆಟ್ಟ ವಿಚಾರ
ವ್ಯವಹಾರಗಳು, ಮಾಟ ಮಾಯ ಮಂತ್ರ ಜ್ಯೋತಿಷ ಮಾಡೋರು, ವಿಗ್ರಹಾರಾಧನೆ ಪೂಜೆ ಪುರಸ್ಕಾರ ಮಾಡೋರು, ಅದರ ಪ್ರಸಾದ ತಿನ್ನುವವರು ಹಾಗೂ ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗುರಿಯುವ ಕೆರೆಯೇ. ಅಂದರೆ ಬೆಂಕಿಯಲ್ಲಿ ನಾವು ಅಲ್ಲಿ ಜೀವಿಸಬೇಕಾಗಿದೆ, ಆ ಶಿಕ್ಷೆಯನ್ನು ಅನುಭವಿಸಬೇಕಾಗಿದೆ. ಎಲ್ಲೆಂದರೆ ಹಿಂದಿನ ವಚನಗಳನ್ನು ನಾವು ಕೇಳಿದ ಹಾಗೆ ಪಾತಾಳದಲ್ಲಿ ಕಡಿಯುವ ಹುಳು ಸಾಯದು, ಸುಡಿಯುವ ಬೆಂಕಿ ಆರದು, ಕಟನೆಯಲ್ಲಿ ನಾವು ಹಲ್ಲು ಕಡಿದುಕೊಂಡು ಇರಬೇಕಾಗುತ್ತದೆ. ಇದು ಎರಡನೇ ಮರಣ. ಅಂದರೆ ಸುಳ್ಳು, ದಗ, ಮೋಸ, ಅನ್ಯಾಯ ಮಾಡಿಕೊಂಡು ಈ ಭೂಲೋಕದಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಸಾಯುವುದು ಒಂದನೇ ಮರಣ. ಎರಡನೇ ಮರಣ ಪಾತಾಳದಲ್ಲಿ, ನರಕದಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಅನೇಕರು ಹೇಳ್ತಾರೆ ಇವತ್ತು ಅದನ್ನು ಯಾರು ನೋಡಿದರು, ಯಾರಪ್ಪ ಕಂಡವರು, ಎಲ್ಲ ಈ ಭೂಲೋಕದಲ್ಲೇ ತೀರ್ತದೆ ಎಂಬುದಾಗಿ. ಆದರೆ ಅಂಥವರ ಮನಸ್ಸನ್ನು, ಹೃದಯವನ್ನು ದೇವರ ಮಾತನ್ನು ಕೇಳದ ಹಾಗೆ ಅಪೊಸ್ತಲನಾದ ಪೌಲನು ಹೇಳಿದ ಹಾಗೆ ಅವರ ಮನಸ್ಸನ್ನು ಏನು ಮಾಡಿದ್ದಾನೆ, ಸೈತಾನನ ಮಂಕು ಮಾಡಿದ್ದಾನೆ. ಒಂದು. ಎರಡನೇದಾಗಿ ಯಾರ ಹೃದಯ ಕಠಿಣವಾಗಿದೆಯೋ ದೇವರು ಅಂಥವರ ಮನಸ್ಸನ್ನು ಮತ್ತು ಕಠಿಣವಾಗಿ ಮಾಡಿಸ್ತಾನೆ. ತಿಳಿಸ್ತಾರೆ ಕೇಳದ ಹೋದರೆ ಅವರಲ್ಲಿ ಗರ್ವ ಅಹಂಕಾರ ಬರುವ ಹಾಗೆ ದೇವರು ಮಾಡುತ್ತಾನೆ. ಕಾರಣ ಅವರಿಗೆ ನರಕವೆಂಬ ತೀರ್ಪಾಗಿದೆ. ಕ್ರೈಸ್ತರೇ ಆಗಿರಲಿ, ಯಾರೇ ಆಗಲಿ, ಭೂಲೋಕದಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸದೆ ಹೋದರೆ ಅವರು ಯಾರೇ ಆಗಿರಲಿ ಅವರಿಗೆ ನರಕವೆಂಬ ತೀರ್ಪು ಆಗಿ ಹೋಗಿದೆ ಎಂಬುದಾಗಿ ನಾವು ಹಿಂದಿನ ದೇವರನ್ನು ನಂಬದವರ ಬಗ್ಗೆ ಆ ಸಂದೇಶದಲ್ಲಿ ನಾವು ವಿಚಾರವನ್ನು ತಿಳಿದುಕೊಂಡಿದ್ದೇವೆ. ಆದುದರಿಂದ ಸುಳ್ಳುಗಾರರಿಗೆ, ದಗ, ಮೋಸ, ಅವರೆಲ್ಲರೂ ಕಪಟಿಗಳು, ಅವರಿಗೆ ಯಾವ ಶಿಕ್ಷೆ ಎಂಬುದನ್ನು ಇನ್ನೂ ಅನೇಕ ವಾಕ್ಯಗಳಿವೆ, ಅನೇಕ ವಿಷಯಗಳು ತಿಳಿಯೋದಕ್ಕೂ ಇದೆ. ಆದರೆ ಇದು ಮುಖ್ಯವಾದ ವಿಷಯಗಳು. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ನಾವು ಚೆನ್ನಾಗಿ ದೇವರನ್ನು ಅರ್ಥ ಮಾಡಿಕೊಂಡು ಏನೇ ಕಷ್ಟ ಸಂಕಟ ದುಃಖ ಬಂದರೂ ಸುಳ್ಳು, ದಗ, ಮೋಸ, ಅನ್ಯಾಯ ಮಾಡದೆ ದೇವರ ವಾಕ್ಯವನ್ನು ಕೇಳಿ ದೇವರನ್ನು ಪ್ರೀತಿಗೊಳಿಸಿ ಪರಿಶುದ್ಧರಾಗಿ ಈ ಭೂಲೋಕದ ಜೀವನವನ್ನು ಮುಗಿಸುವುದು ನಾವು ಒಳ್ಳೆಯದು. ಭೂಲೋಕದ ಜೀವನ ಮುಗಿಸೋದರ ಒಳಗೆ ಪರಲೋಕದ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರನ್ನು ಬರೆಸಲು ನಾವು ಪ್ರಯತ್ನ ಮಾಡಬೇಕು. ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಇದನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ಆ ದೇವರು ಹೇರಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರು ಪರಿಶುದ್ಧರಾಗಿ ಭೂಲೋಕದ ಪರಲೋಕವನ್ನು ಸಂಪಾದನೆ ಮಾಡಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸುವಂತಾಗಲಿ. ನ್ಯಾಯ ತೀರ್ಪಿನ ದಿವಸ ನೀವು ನ್ಯಾಯ ತೀರ್ಪಿಗಾಗಿ ಬರುವಾಗ ನಿಮ್ಮ ಬಳಗಡೆ ಕುರಿಗಳಾಗಿದ್ದು ಪರಲೋಕಕ್ಕೆ ಅವರು ನಿಮ್ಮೊಂದಿಗೆ ಬರಲು ಬೇಕಾದ ಪರಿಶುದ್ಧತೆಯಲ್ಲಿ ಅವರನ್ನು ನಡೆಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೂ ಪರಿಶುದ್ಧರಾಗಲು ಸಾಧ್ಯವಿಲ್ಲ ಸ್ವಾಮಿ. ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.